ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ರೆಸಿಪಿ ಬಂದು ನೋಡಿ, ಸಾಫ್ಟಾಗಿರೋ ಇಡ್ಲಿ, ದೋಸೆ ಅಥವಾ ಪೊಂಗಲ್ ಜೊತೆಗೆ ಟೇಸ್ಟಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸಖತ್ತಾಗಿರುತ್ತೆ. ಮಾತ್ರ ಒಂದು ಟೈಮ್ ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಮತ್ತೆ ನೀವು ಇಡ್ಲಿ ದೋಸೆಗೆಲ್ಲ ಮಾಡ್ಕೊತೀರಾ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ 10-15 ನಿಮಿಷದಲ್ಲೆಲ್ಲ ಮಾಡ್ಕೊಬೋದು. ತುಂಬ ಈಸಿ ರೆಸಿಪಿನೇ ಇಡ್ಲಿ ಸಾಂಬಾರು ಮಾಡೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಅಂದರೆ, ಸಖತ್ತು ಸಾಫ್ಟಾಗಿತ್ತು ಇಡ್ಲಿ ದೋಸೆ ಪೊಂಗಲ್ಗೆ. ಫಸ್ಟ್ ನೋಡಿ, ನಾನು 50 ಗ್ರಾಮು ತೊಗರಿಬೇಳೆ, 2 ಟೊಮೊಟೊ, 4 ಬೆಳ್ಳುಳ್ಳಿ, ನಂತರ ಈರುಳ್ಳಿ, ಅದಾದಮೇಲೆ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿ 3 ವಿಸಿಲ್ ಬರೆಸ್ಕೊಂಡಿದ್ದೀನಿ. ನಾನು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದ್ದು ಹಾಕೋದು. ಸೊ ಅದು ಆರೋಷ್ಟೊತ್ತಿಗೆ ನಾನು ನೋಡಿ ಇಡ್ಲಿಗೆ ಇಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು, ನೀರು ಬಿಸಿ ಆಗೋಷ್ಟೊತ್ತಿಗೆ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಈ ಥರ ಸ್ಪ್ಯಾಚುಲಾದಲ್ಲಿ ಎಣ್ಣೆ ಸ್ವಲ್ಪ ನಾನು ಅಪ್ಲೈ ಮಾಡ್ತಿದ್ದೀನಿ. ಎಣ್ಣೆ ಬೇಡ ಅಂದರೆ ಕೂಡ ಹಾಕ್ಬೋದು, ಬಟ್ ಎಣ್ಣೆ ಹಾಕೋದ್ರಿಂದ ನನಗೆ ಇಡ್ಲಿಗಳು ತುಂಬ ನೀಟಾಗಿ ಬರುತ್ತೆ ತೆಗಿಬೇಕಾದ್ರೆ. ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿದೆ, ಚೆನ್ನಾಗಿ ನೋಡಿ ಹುಳಿ ಚೆನ್ನಾಗಿ ಬಂದಿದೆ, ಇಡ್ಲಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ, ಸೋಡಾ ಏನೂ ಹಾಕೋದಿಲ್ಲ ಯಾವತ್ತೂ. ನಾನು ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ. ಇವಾಗ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಎಲ್ಲ ಕರೆಕ್ಟಾಗಿ ಹಾಕಿ ಸ್ವಲ್ಪ ಎಲ್ಲ ಸೆಟ್ ಮಾಡಿಬಿಟ್ಟು ನೋಡಿ, ಈ ಥರ ನಾನಿವಾಗ ನೀರೆಲ್ಲ ಕಾದಿದೆ ಇಡ್ಲಿ ಪಾತ್ರೆಯಲ್ಲಿ. ನೋಡಿ, ಕುದಿ ಬರ್ತಾ ಇದೆ ಲೈಟಾಗಿ. ಇವಾಗ ನಾನು ಇಡ್ಲಿ ಸ್ಟ್ಯಾಂಡ್ನ ಇಟ್ಬಿಟ್ಟು ಒಂದು 10 ನಿಮಿಷ ನೋಡಿ, ಇಲ್ಲಿ ವಿಸಿಲ್ ಬರುತ್ತೆ ಪಕ್ಕದಲ್ಲಿ, 10-12 ನಿಮಿಷ ಅಷ್ಟೊತ್ತಿಗೆ ನೋಡಿ ಸಾಂಬಾರು ನಾನು ನೀರಲ್ಲಿ ಬಗ್ಗಿಸ್ಬಿಟ್ಟು ಟೊಮೊಟೊ, ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನಕಾಯಿ, ತೊಗರಿಬೇಳೆ ಹಾಕ್ಕೊಂಡಿದ್ನಲ್ವ, ಒಂದು 3 ವಿಸಿಲ್ ಬಂದಿತ್ತು. ಚೆನ್ನಾಗಿ ನೋಡಿ ಸ್ಮ್ಯಾಶ್ ಮಾಡಿಬಿಟ್ಟು, ಅದಾದಮೇಲೆ ಇದಕ್ಕೆ ನಾವೇನು ನೀರು ಬಗ್ಸ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ತರಕಾರಿ ಏನು ಹಾಕಬಾರ್ದು ಇಡ್ಲಿ ಸಾಂಬಾರುಗಳಿಗೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ತರಕಾರಿ ಸಾರು ಅಂದರೆ ರೈಸ್ಗೆ ಚೆನ್ನಾಗಿರುತ್ತೆ. ಫಸ್ಟ್ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಇಟ್ಟು ಎಣ್ಣೆ, ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ, ಇಂಗು ಬೇಕಾದ್ರೆ ಒಂಚೂರು ಹಾಕ್ಬೋದು. ನಾನು ಇಲ್ಲಿ ಇಂಗು ಹಾಕ್ತಿಲ್ಲ. ನಾನು ಇಲ್ಲಿ ಶಕ್ತಿ ಸಾಂಬಾರು ಪೌಡರ್ ಯೂಸ್ ಮಾಡ್ತೀನಿ. ನೀವು ಮನೆ ಸಾಂಬಾರು ಕೂಡ ಯೂಸ್ ಮಾಡಬಹುದು, ನಿಮ್ಮಿಷ್ಟ ಸಾಂಬಾರು ಪೌಡರ್. ಒಗ್ಗರಣೆ ಆದಮೇಲೆ ನೋಡಿ, ನಾನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದಿಸೋಣ ಬನ್ನಿ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಖಾರ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ನಂತರ ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ, ಅಂದರೆ ಶಕ್ತಿ ಸಾಂಬಾರು ಪುಡಿ ಹಾಕಿದ್ದೀನಿ. ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಅರಿಶಿನ ಒಂಚೂರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಬಿಸಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಟೈಮ್ ಮಾಡ್ಕೊಂಡು ನೋಡಿ. ತರಕಾರಿ ಏನು ಬೇಡ, ಬರೀ ಬೇಳೆ ನಾನು ಹೇಳಿದ್ನಲ್ಲ ಅವೆಲ್ಲ ಹಾಕ್ಕೊಂಡು ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರೇ ಹಾಗೆ ಕುಡಿಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ. ಪೊಂಗಲ್ಗೆ, ಇಡ್ಲಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಸಾಂಬಾರು ಜೊತೆಗೆ ಇವಾಗ ಇಡ್ಲಿ ಕೂಡ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಕೂಡ. ನಿಮಗೆ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ, ಸಾಫ್ಟಾಗಿ ಬಂದಿತ್ತು. ನಾನು ಹಾಟ್ ಪ್ಯಾಡಲ್ಲಿ ಹಾಕಿದ್ದೀನಿ. ಮಗಳಿಗೆಲ್ಲ ಹಾಕ್ಕೊಟ್ಟಾಯ್ತು. ಇವಾಗ ನಾನು ನೋಡಿ, ನನಗೆ ಈ ಥರ ಬೌಲಲ್ಲಿ ಹಾಕ್ಕೊಂಡು ತಿನ್ನೋಕೆ ತುಂಬ ಇಷ್ಟಪಡ್ತೀನಿ. ಇಡ್ಲಿ ಸಾಂಬಾರು ಹೋಟೆಲ್ ಕೊಡ್ತಾರಲ್ವ ಆ ಥರ, ಈ ಥರ ಬೌಲಲ್ಲಿ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತುಪ್ಪ ಕೂಡ ಹಾಕ್ಕೊಬೋದು. ಬಟ್ ತುಪ್ಪ ಬೇಡ ಅನ್ನೋರು ಬರೀ ಸಾಂಬಾರು ಹಾಕ್ಕೊಂಡು ತಿನ್ಬೋದು. ನಮ್ಮನೇಲಿ ದೋಸೆಗೆ ಚಟ್ನಿ ಬೇಕೇ ಬೇಕು, ಬಟ್ ಇಡ್ಲಿಗೆ ಸಾಂಬಾರು ನೋಡಿ ಸೂಪರ್. ಸೊ ನೀವು ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇದೇನೇ, ಇಡ್ಲಿ ಸಾಂಬಾರು, ಇಡ್ಲಿ ದೋಸೆ ಪೊಂಗಲ್ಗೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.